ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಈಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇರ್ತಾರೆ. ಸೊ ಇವತ್ತು ಇಂಪಾರ್ಟೆಂಟಾಗಿ ಬೇಕಾಗಿರೋವಂಥ ಒಂದು ವರಲಕ್ಷ್ಮಿ ಹಬ್ಬದಲ್ಲಿ ಮೇಯ್ನ್ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲೆ ಬಿಟ್ಟು ಎಲ್ಲ ಮಾಡ್ತೀವಲ್ವ. ಸೊ ಆಗ ವರಲಕ್ಷ್ಮಿ ಹಬ್ಬದ ದಿವಸ ಯಾವ ಒಂದು ರಂಗೋಲೆ ಬಿಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇದು ಬಂದುಬಿಟ್ಟು ಅಷ್ಟಲಕ್ಷ್ಮಿ ರಂಗೋಲೆ ಅಂತ ಹೇಳಿಬಿಟ್ಟು, ಈ ಒಂದು ರಂಗೋಲೆಯನ್ನು ನೀವು ಬಿಡೋದ್ರಿಂದ ಅದು ಹಬ್ಬದ ದಿವಸನೇ ಅಂತ ಅಲ್ಲ, ಪ್ರತಿ ಶುಕ್ರವಾರ ಮಂಗಳವಾರ ಈ ಒಂದು ರಂಗೋಲೆಯನ್ನು ಬಿಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಪಾಸಿಟಿವ್ ಎನರ್ಜಿ ಕೂಡ ಮನೇಲಿರುತ್ತೆ. ಯಾಕೆಂದರೆ ಇದು ಅಷ್ಟಲಕ್ಷ್ಮಿ ರಂಗೋಲೆ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ಸುಖ ಶಾಂತಿ ನೆಮ್ಮದಿ ನೆಲೆಸೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ರಂಗೋಲೆ. ಸೊ ಈಗ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ರಂಗೋಲೆನ ಬಿಡೋದ್ರಿಂದ ತುಂಬಾ ಒಂದು ಲಕ್ಷ್ಮಿ, ಈಗ ಸಂಜೆ ಟೈಮ್ ಇರ್ಬೋದು, ಲಕ್ಷ್ಮಿ ಬರೋ ಸಮಯ ಅಂತಲೇ ನಾವು ಹೇಳ್ತೀವಿ. ಸಂಜೆ 6 ಗಂಟೆ ಟೈಮ್ ಇರ್ಬೋದು. ಈ ಒಂದು ಟೈಮಲ್ಲಿ ನಾವು ಈ ರಂಗೋಲೆಯನ್ನು ಬಿಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಕೂಡ, ಮನೇಲಿರೋರ್ಗೂ ಕೂಡ. ಸೊ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ. ನೋಡ್ಬೋದು, ತುಂಬಾ ಈಸಿ ಇದೆ. ಇಷ್ಟೇ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ತುಂಬ ಈಸಿ ಇದೆ ರಂಗೋಲೆ ಇದು. ಈ ರಂಗೋಲೆನ ಲಕ್ಷ್ಮೀ ಕೂರಿಸೋವಾಗ ಕೂಡ ನೀವು ಮನೆ ಮೇಲೆ ಹಾಕ್ಬೋದು. ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಹಾಕ್ಬೋದು. ಇದನ್ನು ಹಾಕೋವಾಗ ನೀವು ಕಲ್ಲಿನ ಪುಡಿ ಅಂದರೆ ರಂಗೋಲೆ ಪುಡೀಲಿ ಹಾಕಬೇಡಿ ದಯವಿಟ್ಟು. ಏಕೆ ಅಂತಂದರೆ ಇದು ಅಷ್ಟಲಕ್ಷ್ಮಿ ರಂಗೋಲೆ ಆಗಿರೋದ್ರಿಂದ ಆದಷ್ಟು ಒಂದು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್, ತುಂಬಾ ಒಳ್ಳೆಯದಾಗುತ್ತೆ ಮನೇಲಿರೋರ್ಗೆಲ್ರಿಗೂ. ಈ ಒಂದು ರಂಗೋಲೆನ ಹಬ್ಬದ ದಿವಸ ಯಾರು ಮಿಸ್ ಮಾಡ್ದೇ ಈ ಒಂದು ರಂಗೋಲೆನ ಬಿಡಿ. ಅಷ್ಟಲಕ್ಷ್ಮಿ ರಂಗೋಲೆ ಇದು ತುಂಬಾ ಚೆನ್ನಾಗಿರುತ್ತೆ.